ನಮಸ್ಕಾರ ಸ್ನೇಹಿತರೆ, HB ಕನ್ನಡತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ ತಮ್ನೇಲ್ ನೋಡಿ ನಾ ಎಲ್ಲಿಗೆ ಬಂದೀನಿ ಅಂಥೇಳಿ. ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ನಮ್ಮ ಹುಬ್ಬಳ್ಳಿ ಧಾರವಾಡ ಮಧ್ಯದೊಳಗೆ ಬರುವಂತಹ ಇಸ್ಕಾನ್ ಟೆಂಪಲ್ಗೆ ನಾನಿವತ್ತು ಭೇಟಿ ನೀಡೇನಿ. ಈ ಇಸ್ಕಾನ್ ಟೆಂಪಲ್ ಒಳಗೆ ಪ್ರತಿ ವರ್ಷವೂ ಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ಧೂರಿಯಾಗಿ ಮಾಡ್ತಾರೆ. ಅದೇ ರೀತಿ ಈ ವರ್ಷ ಕೂಡ ಅದ್ಧೂರಿಯಾಗಿ ಮಾಡಿದ್ದಾರೆ. ಈ ಗಾರ್ಡನ್ನಿಗೆಲ್ಲ ಅವರು ಲೈಟಿನ ಸರದ ಅಲಂಕಾರ ಮಾಡಿರ್ತಾರೆ. ಅದು ಈಗಿನಕಿನ್ನ ರಾತ್ರಿ ವೇಳೆ ಅಗದಿ ಚೆನ್ನಾಗಿ ಕಾಣಿಸ್ತಿರ್ತದೆ. ಸೊ ಇವರು ಏನು ಮಾಡಿದ್ದಾರೆ ಅಂದ್ರೆ ಮತ್ತೆ ಪ್ರತಿ ಹಂತದೊಳಗೂ ವೇ ಟು ದರ್ಶನ ಅಂತ ಹಾಕ್ಯಾರ. ಯಾಕಂದ್ರೆ ನಮಗಷ್ಟೇ ಅಲ್ಲ, ಹೊರಗಿನ ಜನನೂ ಬರ್ತಿರ್ತಾರೆ, ಎಲ್ಲರಿಗೂ ಸರಳ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಅವರು ವೇ ಟು ದರ್ಶನ ಅಂಥೇಳಿ ಹಾಕಿರ್ತಾರೆ. ಇಲ್ಲಿಂತ್ರ ಒಳಗೆ ಹೋದ್ಮೇಲೆ ಅವರು ಸ್ಟಾರ್ಟಿಂಗ್ ನಮಗೆ ಇದು ತಿಲಕ ಹಚ್ಚಿ ಇಲ್ಲಿಂತ್ರ ನಾವು ಎಂಟರ್ ಆಗ್ತೀವಿ ಒಳಗೆ. ಸೊ ಆ ಕಡೆ ಮೆಟ್ಲ ಏನೈತಲ್ಲ, ನಾರ್ಮಲ್ ಡೇಸ್ ಒಳಗೆ ಕೃಷ್ಣನ ದರ್ಶನ ಆ ಕಡೆ ಸಿಗ್ತದೆ. ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಇವತ್ತು ನಾವು ಹೊಸ ಬಿಲ್ಡಿಂಗ್ ಒಳಗೆ ಹೋಗ್ತಾ ಇದ್ದೇವೆ. ಅಲ್ಲೇನು ವೇ ಟು ದರ್ಶನ ಐತಲ್ಲ, ಅಲ್ಲಿಂತ್ರ ನಾವು ಒಳಗೆ ಹೋಗ್ಬೇಕು ಕೃಷ್ಣನ ದರ್ಶನ ಪಡ್ಲಿಕ್ಕೆ. ಇವತ್ತು ಅಲ್ಲಿ ಮಾಡಿದ್ದಾರೆ ಕೃಷ್ಣ ಜನ್ಮಾಷ್ಟಮಿಯನ್ನು. ನೋಡ್ರಿ ಎಷ್ಟು ಸುಂದರವಾಗಿ ಅಲಂಕಾರ ಮಾಡ್ಯಾರ. ಇದು ಬೆಳಗ್ಗಿನ ಜಾವ ನಾವು ಬಂದಿರೋದು. ಈಗ ಇಷ್ಟು ಜನ ಅದಾರ. ಮಧ್ಯಾಹ್ನ ಮತ್ತು ರಾತ್ರಿ ಆದರೆ ಇನ್ನೂ ತುಂಬ ಜನ ಬಂದಿರ್ತಾರೆ ಕೃಷ್ಣನ ದರ್ಶನವನ್ನು ಪಡಿಲಿಕ್ಕೆ. ಸೊ ಇಲ್ಲಿ ನಾವು ಕೂಡ ಕೃಷ್ಣನ ಒಂದು ದರ್ಶನವನ್ನು ಪಡ್ಕೊಂಡು ಇಲ್ಲಿಂತ್ರ ಮುಂದಕ್ಕೆ ಬಾಲಕೃಷ್ಣರೊಂದಿಗೆ ಒಂದಿಷ್ಟು ಫೋಟೋಗಳನ್ನು ತೆಗೆಸ್ಕೊಂಡು ಎಕ್ಸಿಟ್ ಡೋರಿಂದ ಹೊರಗೆ ಬಂದ್ವಿ. ಸೊ ಇಲ್ಲಿ ಏನು ಮಾಡಿರ್ತಾರೆ ಅಂದ್ರೆ ಕೃಷ್ಣನ ಮೂರ್ತಿಗಳು, ಕೃಷ್ಣನ ಜಪಮಾಲೆಗಳನ್ನು ಇಲ್ಲಿ ಸೇಲ್ ಮಾಡ್ತಾ ಇರ್ತಾರೆ. ಮತ್ತು ಪಾಸ್ತಾ ಇರಬಹುದು, ಖಜೂರ್, ಕ್ಯಾಶಿಯೋ ಇವನ್ನೆಲ್ಲ ಸೇಲಿಗೆ ಇಟ್ಟಿರ್ತಾರೆ. ಅಂದರೆ ತಗೊಳ್ಳೋರು ಜನ ತಗೋಬಹುದು ಅಂಥೇಳಿ. ಹಂಗೆ ಹೊರಗೆ ಬಂದ್ರೆ ಕೃಷ್ಣನ ಸಂದೇಶವಿರುವಂತಹ ಪುಸ್ತಕಗಳು, ಭಗವದ್ಗೀತೆಗಳನ್ನು ಕೂಡ ಮಾರಾಟಕ್ಕೆ ಇಟ್ಟಿರ್ತಾರೆ. ಕೆಲವೊಬ್ಬರು ಡೊನೇಟ್ ಮಾಡೋರು ಇರ್ತಾರೆ, ಅದಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಇರ್ತದೆ. ಮತ್ತು ಹಾಗೆ ಪ್ರಸಾದ ತಗೊಳ್ಳೋರಿದ್ರೆ ಪ್ರಸಾದಕ್ಕೂ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅದನ್ನೆಲ್ಲ ನಾವು ನೋಡಿಕೊಂಡು ಎಕ್ಸಿಟ್ ಡೋರಿಂದ ಪೂರ್ತಿ ಹೊರಗೆ ಬಂದ್ರೆ ಅಲ್ಲಿ ದರ್ಶನ ತಗೊಂಡು ಬಂದವರು ಆರಾಮಾಗಿ ಕೂತ್ಕೊಂಡು ಕೃಷ್ಣನ ಜಪ ಮಾಡಲಿ ಅನ್ನೋದಕ್ಕೆ ಅದಕ್ಕೂ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ. ನಾವು ಇಲ್ಲಿ ತೀರ್ಥವನ್ನು ತಗೊಂಡು ಪ್ರಸಾದ ಸ್ವೀಕರಿಸಕ್ಕಂತ ಹೇಳಿ ಬಂದ್ವಿ. ಅದು ಪ್ರಸಾದ ಏನಿರ್ತದಲ್ಲ, ಅದು ಅಮೃತಕ್ಕೆ ಸಮ ಅಂತ ಹೇಳ್ಬೋದು. ಅಷ್ಟು ಟೇಸ್ಟಾಗಿರ್ತದೆ ಪ್ರಸಾದ. ಅದೆಲ್ಲವನ್ನು ಮುಗಿಸ್ಕೊಂಡು ನಮ್ಮ ಕಾಲ್ನಡಿಗೆಯನ್ನು ಮತ್ತೆ ಮನೆ ಕಡೆಗೆ ಹಾಕಿದ್ವಿ. ಅದ್ರ ಜೊತೆ ನಾನು ಏನು ಹಾಕಿದ್ದೀನಿ ಅಂದ್ರೆ ರಾತ್ರಿ ಹೊತ್ತು ಯಾವ ರೀತಿ ಕಾಣ್ತಿರ್ತದೆ ಅನ್ನೋದಕ್ಕೆ ಒಂದು ವಿಡಿಯೋವನ್ನು ಹಾಕಿದ್ದೀನಿ. ಸೊ ನೀವು ಅದನ್ನು ಕೂಡ ನೋಡಬಹುದು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಕೊನೆಗೆ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡ್ರಿ. ಧನ್ಯವಾದಗಳು.